ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಹಾಗೂ ನಿರ್ಮಲಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಸಹಯೋಗದೊಂದಿಗೆ ಉಳ್ಳಾಲ ಶಾರದಾ ನಿಕೇತನ ಸಭಾಂಗಣದ ಚನ್ನಮರಕಾಲ ವೇದಿಕೆಯಲ್ಲಿ ಅಬ್ಬಕ್ಕ 500 ಪ್ರೇರಣಾದಾಯಿ ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆದಿದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಸಹಬೌದ್ಧಿಕ್ ಪ್ರಮುಖ ಸುಧೀರ್ ಜಿ ಅವರು ಮಾತನಾಡಿ, ಪೋರ್ಚುಗೀಸರನ್ನ ಕೆಚ್ಚೆದೆಯಿಂದ ಹಿಮ್ಮೆಟ್ಟಿಸಿದ ವೀರರಾಣಿ ಅಬ್ಬಕ್ಕಳು ಈಗಲೂ ನಮ್ಮ ಅಪರಿಚಿತರಾಗಿದ್ದು, ಇತಿಹಾಸದ ಪುಟಗಳಲ್ಲಿ ಆಕೆಗೆ ಸಿಗುವ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ. ದೇಶಕ್ಕಾಗಿ ನರಕ ಯಾತನೆ ಅನುಭವಿಸಿ ಜೀವ ಕೊಟ್ಟಿರುವ ಅದೆಷ್ಟೋ ಹೋರಾಟಗಾರರನ್ನ ನಮ್ಮ ಇತಿಹಾಸವು ಕಡೆಗಣಿಸಿದೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಕರಾವಳಿಯ ಜನತೆಗೆ ಗೊತ್ತಿಲ್ಲದ ಅಬ್ಬಕ್ಕಳ ಚರಿತ್ರೆಯು ರಾಜ್ಯ ಮತ್ತು ದೇಶಕ್ಕೆ ಗೊತ್ತಾಗುವುದಾದ್ರೂ ಹೇಗೆ? ಮೊಘಲರು ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಲವರ ಹೆಸರನ್ನ ನಾವು ಕೇಳಿದ್ದೇವೆ. ಆದರೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದವರ ಹೆಸರು ನಮ್ಮ ಇತಿಹಾಸದಲ್ಲೇ ಇಲ್ಲ. ಈ ದೃಷ್ಟಿಯಿಂದ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಅಬ್ಬಕ್ಕಳ ಹೆಸರು ಅತ್ಯಂತ ಮಹತ್ವದ್ದಾಗಿದ್ದು, ಆಕೆ ನಮ್ಮ ಕರಾವಳಿಯವಳು ಎಂಬುದು ನಮ್ಮೆಲ್ಲರಿಗೂ ಅಭಿಮಾನದ ವಿಚಾರವಾಗಿದೆ ಎಂದರು. ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗಿವೆ. ಈ ಮಂಗಳೂರು ವಿಭಾಗದಲ್ಲೇ 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗಿವೆ. ಅದರ ಜೊತೆಯಲ್ಲಿ ಇವತ್ತೊಂದು ಪುಸ್ತಕ ಕೂಡ ಲೋಕಾರ್ಪಣೆಯಾಗಿದೆ. ಹೀಗಾಗಿ ಮನಸ್ಸಿಗೆ ತುಂಬ ಆನಂದಾಗಿದೆ. ಯಾಕಂದರೆ ಅಬ್ಬಕ್ಕ ನಮ್ಮ ನಾಡಿನವಳು. ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಪ್ರಾಯಶಃ 7ನೇ ಕ್ಲಾಸ್ನಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ಒಂದು ಪಾಠ ಇತ್ತು. ಕರ್ನಾಟಕದ ವೀರವನಿತೆ, ಕರಾವಳಿಯ ವೀರವನಿತೆ ರಾಣಿ ಅಬ್ಬಕ್ಕ ಅಂತ. ನಮಗೆ ನೆನಪಿರೋದು ಅಷ್ಟು ಮಾತ್ರ. ಆ ಕಥೆನೇ ನೆನಪಿರಲಿಲ್ಲ. ಪೋರ್ಚುಗೀಸರನ್ನು ಓಡಿಸಿದವಳು ಅಷ್ಟು ಮಾತ್ರ ನೆನಪಿತ್ತು. ಇನ್ನೇನೂ ಆಕೆ ಬಗ್ಗೆ ಗೊತ್ತಿರಲಿಲ್ಲ. ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರಿಗೆ ನಮ್ಮ ಇತಿಹಾಸದಲ್ಲಿ ಎಷ್ಟು ಪ್ರಚಾರ ಪ್ರಸಿದ್ಧಿಗಳು ಸಿಕ್ತೋ ರಾಣಿ ಅಬ್ಬಕ್ಕನಿಗೆ ಸಿಗಲಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಅಬ್ಬಕ್ಕನ ಹೆಸರು ಗೊತ್ತಿರಲಿಲ್ಲ. ಕಳೆದ ವರ್ಷ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಬೈಠಕ್ನಲ್ಲಿ ನಾವು ನಿಶ್ಚಯ ಮಾಡಿದ್ವಿ, ಈ ಶುಭ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕನ 500ನೇ ವರ್ಷದ ಈ ಜಯಂತಿಯ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಆಕೆಯನ್ನು ಪರಿಚಯಿಸಬೇಕು. ಆಕೆ ಶೌರ್ಯದ, ಪರಾಕ್ರಮದ, ಸಾಹಸದ, ಯುದ್ಧ ಕೌಶಲದ ಆ ಪರಿಚಯವನ್ನು ಇಡೀ ದೇಶಕ್ಕೆ ಮಾಡಬೇಕು ಎನ್ನುವ ಹಂಬಲದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದರಂತೆ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮಗಳಾಗ್ತಾಯಿದೆ. ಇವತ್ತು ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ, ದೇಶದ ಎಲ್ಲ ರಾಜ್ಯಗಳಲ್ಲಿ ಅಬ್ಬಕ್ಕ 500 ಕಾರ್ಯಕ್ರಮಗಳಾಗಿದೆ. ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ಕೂಡ ಕರ್ನಾಟಕದವರೇ, ಅದು ಕೂಡ ಕರಾವಳಿಯವರದೇನೆ. ಅತ್ತಾವರ ಯಲ್ಲಪ್ಪನವರು ಅಂತ, ಅವರ ಹೆಸರನ್ನು ಇಲ್ಲಿಯವರು ಕೇಳಿದವರೆಲ್ಲ ಗೊತ್ತಿಲ್ಲ ನನಗೆ. ಅತ್ತಾವರ ಯಲ್ಲಪ್ಪನವರು ಮಂಗಳೂರಿನವರು, ಗಾಣಿಗ ಸಮಾಜಕ್ಕೆ ಸೇರಿದವರು ಅತ್ತಾವರ ಯಲ್ಲಪ್ಪನವರು. ಸುಭಾಷ್ ಚಂದ್ರ ಬೋಸರ ಸೈನ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಅಲಂಕರಿಸಿದವರು. ಸುಭಾಷ್ ಚಂದ್ರ ಬೋಸರು ಒಂದು ಕ್ಯಾಬಿನೆಟನ್ನು ಸಿಂಗಾಪುರದಲ್ಲಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಅರ್ಥಮಂತ್ರಿಯಾಗಿದ್ದವರು. ಸಿಂಗಾಪುರದ ನಂಬರ್ 1 ಕುಬೇರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು. ಅವರ ಹೆಸರು ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕರಾವಳಿ ಜನತೆಗೆ ಗೊತ್ತಿಲ್ಲ. ಸೊ ಆ ರೀತಿ ಅನೇಕರ ಹೆಸರುಗಳು ನಮಗಿನ್ನೂ ಗೊತ್ತೇ ಇಲ್ಲ. ನಮ್ಮ ಯುವ ಜನತೆಗೆ ಅವರ ಹೆಸರುಗಳೇ ಗೊತ್ತಿಲ್ಲ. ಆ ರೀತಿಯ ಒಂದು ಹೆಸರು ನಮ್ಮ ರಾಣಿ ಅಬ್ಬಕ್ಕನದು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಧರ್ಮಸ್ಥಳದ ಅಬ್ಬಕ್ಕ ವಂಶಸ್ಥರಾದ ಅನಿತಾ ಸುರೇಂದ್ರ ಕುಮಾರ್ ಅವರು ಮಾತನಾಡ್ತಾ, ಕಳೆದ 1 ವರ್ಷದಿಂದ ಅಬ್ಬಕ್ಕ 500 ಸರಣಿ ಕಾರ್ಯಕ್ರಮದಡಿ ಅಬ್ಬಕ್ಕಳ ನೆನಪುಗಳನ್ನು ಮೆಲುಕು ಹಾಕಿ ಅವಳ ಶೌರ್ಯ ಸಾಧನೆಯ ಬಗ್ಗೆ ಜಗತ್ತಿಗೆ ತಿಳಿಯಪಡಿಸುವ ಕಾರ್ಯವನ್ನ ನಡೆಸಿರುವುದು ಶ್ಲಾಘನೀಯ. ರಾಣಿ ಅಬ್ಬಕ್ಕಳ ನೆನಪು ಜನರಲ್ಲಿ ಸದಾ ಉಳಿಯುವಂತೆ ಮಾಡಲು ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದಿದ್ದಾರೆ.
ಕಳೆದ 1 ವರ್ಷದಿಂದ ರಾಣಿ ಅಬ್ಬಕ್ಕ ದೇವಿಯವರ ನೆನಪುಗಳನ್ನು ಮೆಲುಕು ಹಾಕಿ 500ರ ಸಂಭ್ರಮದಲ್ಲಿ ನಾನಾ ಸ್ಥಳಗಳಲ್ಲಿ ಅಬ್ಬಕ್ಕನ ಧೈರ್ಯ ಸಾಧನೆಯ ಬಗ್ಗೆ ಜನ ಮನಗಳಲ್ಲಿ ತುಂಬಿ ಅವರ ಬಗ್ಗೆ ಹಾಗೂ ಚರಿತ್ರೆಯ ಬಗ್ಗೆ ತಿಳಿಯಪಡಿಸಿದ್ದಾರೆ. ನನಗೆ ಹೆಮ್ಮೆ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ಯಾರಾದರೂ ನಮ್ಮ ವಂಶದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಅಬ್ಬಕ್ಕನಿಂದಾಗಿ ನಮಗೆ ಇವತ್ತು ಹೆಸರು. 500 ವರ್ಷ ಹಿಂದೆ ಅವಳು ಈ ನಮಗೆ ದೇಶಕ್ಕೆ ಹೋರಾಡಿದ್ರಿಂದ ಇವತ್ತು ನಾವು ಅವಳಿಂದಾಗಿ ನಾವು ಗೌರವ ಪಡಿತಾ ಇದ್ದೇವೆ. ಒಂದು ಸಭೆಯಲ್ಲಿ ಒಬ್ಬರು ಮುನಿಗಳು ಒಬ್ಬರನ್ನು ಕರೆದು ನಿಂತು ಕೇಳಿದ್ರಂತೆ, ನಿನ್ನ ತಂದೆ ಹೆಸರೇನು ಅಂತ. ತಂದೆ ಹೆಸರು ಹೇಳಿದ ಅಂತೆ. ನಿನ್ನ ಅಜ್ಜನ ಹೆಸರು ಏನು ಅಂತ ಕೇಳಿ ಅಜ್ಜನ ಹೆಸರು ಹೇಳಿದ ಅಂತೆ. ಅವರ ತಂದೆಯ ಹೆಸರು ಕೇಳಿದರೆ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಗಾಂಧಿ ಯಾರು ಅಂತ ಕೇಳಿದರೆ ಗೊತ್ತಿದೆ, ವಿವೇಕಾನಂದರು ಯಾರು ಅಂತ ಕೇಳಿದರೆ ಗೊತ್ತಿದೆ, ಪ್ರಧಾನಿ ಯಾರು ಅಂತ ಕೇಳಿದರೆ ಗೊತ್ತಿದೆ, ಇಲ್ಲಾಂದರೆ ಸಮಾಜದ ಒಳ್ಳೆಯ ಕೆಲಸ ಮಾಡಿದವರ ಹೆಸರು ಕೇಳಿದರೆ ಅವನಿಗೆ ಗೊತ್ತಿದೆ. ಆದರೆ ಸ್ವಂತ ಅಜ್ಜನ ತಂದೆಯ ವಿಷಯ ಅವನಿಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅಷ್ಟು ಒಳ್ಳೆಯ ಕೆಲಸ ಅವರು ಸಮಾಜಕ್ಕಾಗಿ ಮಾಡಲಿಲ್ಲ. ಅದಕ್ಕಾಗಿ ಅವನಿಗೆ ತನ್ನ ಅಜ್ಜನ ತಂದೆಯ ಹೆಸರು ಗೊತ್ತಿರಲಿಲ್ಲ. ಆದರೆ ನಾವು ಇವತ್ತು ಹೆಮ್ಮೆಯಲ್ಲಿ ನಮ್ಮ ಅಬ್ಬಕ್ಕನ ವಿಷಯವನ್ನು ಹೇಳ್ತಾ ಇದ್ದೇವೆ. ಆದ್ದರಿಂದ ಒಂದು ವಂಶದಲ್ಲಿ ಒಬ್ಬರು ಒಳ್ಳೆ ಕೆಲಸ ಮಾಡಿದರೆ ಅದು 500 ವರ್ಷ ಉಳಿದಿದೆ ಅನ್ನೋದಕ್ಕಿಂತ ಅಂತ ಇದು ಒಂದು ಅಬ್ಬಕ್ಕನ ಸಾಕ್ಷಿ. ಆದ್ದರಿಂದ ಸಮಾಜಕ್ಕಾಗಿ ಯಾರು ಕೆಲಸ ಮಾಡ್ತಾರೆ, ದುಡಿತಾರೆ, ಖಂಡಿತ ಅವರ ಹೆಸರು ಶಾಶ್ವತ ಎನ್ನುವುದಕ್ಕೆ ಅಬ್ಬಕ್ಕ ಉದಾಹರಣೆ. ಇದೇ ವೇಳೆ ವೇದಿಕೆಯಲ್ಲಿ ಅಬ್ಬಕ್ಕ 500ರ ಸಂಭ್ರಮದಲ್ಲಿ ನೆನಪಿನ ಸಿರಿ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಬಂಟ್ವಾಳ ಚಂಚನಗಿರಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಂಸ್ಥಾಪಕರಾದ ಡಾಕ್ಟರ್ ತುಕಾರಾಮ ಪೂಜಾರಿ ಮತ್ತು ಡಾಕ್ಟರ್ ಆಶಾಲತಾ ಎಸ್ ಸುವರ್ಣ ದಂಪತಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಕೊಲ್ಯ ನಾಟ್ಯ ನಿಕೇತನದ ರಾಜಶ್ರೀ ಉಳ್ಳಾಲ್ ಅವರ ಶಿಷ್ಯ ವೃಂದದಿಂದ ನೃತ್ಯ ಮೋಹನ ಹಾಗೂ ವೀರರಾಣಿ ಅಬ್ಬಕ್ಕ ಕಿರು ನೃತ್ಯ ರೂಪಕ ಪ್ರದರ್ಶನ ಕೂಡ ನಡೆದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಅಧ್ಯಕ್ಷರಾದ ಜಯಸಿ ಕೋಟ್ಯನ್ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ವೇಣೂರು ಮಹಾಮಸ್ತಕಾಭಿಷೇಕ ಸಮಿತಿಯ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಇಂದ್ರ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹಕರಾದ ಪಿಎಸ್ ಪ್ರಕಾಶ್, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಗುರುನಾಥ್ ಬಡಿಗೇರ್, ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರಾದ ಸಂದೀಪ್ ಬೋದಿಹಾಳ್, ನಿರ್ಮಲ್ ಭಾರತ್ ಚಾರಿಟೇಬಲ್ ಟ್ರಸ್ಟ್ ವಿಶ್ವಸ್ತರಾದ ಕೆ ರಮೇಶ್, ಡಾಕ್ಟರ್ ಮಾಧವ ಎಂಕೆ, ಡಾಕ್ಟರ್ ಸುಧಾ ವೈದ್ಯ, ಸುಧಾ ಯು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಷ್ಟ್ರ ಮೊದಲು ಅನ್ನುವ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಾ ಈ ದೇಶದ ಸಂಸ್ಕೃತಿ, ಇತಿಹಾಸ, ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ಪರಿಣಾಮಕಾರಿಯಾಗಿ ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಕಳೆದ ವರ್ಷ ತೀರ್ಮಾನ ಆದ ಹಾಗೆ ರಾಣಿ ಅಬ್ಬಕ್ಕ ತುಳುನಾಡಿನ ವೀರ ಮಹಿಳೆಯನ್ನು ಜಗತ್ತಿನಾದ್ಯಂತ ಅವಳ ಸಾಧನೆಯನ್ನು ಪಸರಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದಲ್ಲಿ ಅಬ್ಬಕ್ಕನ 500ನೇ ಜನ್ಮವಾರ್ಷಾಚರಣೆಯ ಪ್ರಯುಕ್ತ 500 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದು 500ನ್ನು ಮೀರಿ 586 ತಲುಪಿತು. ಸ್ವಾಭಿಮಾನ ಪ್ರತ್ಯೇಕ ರಾಣಿ ಅಬ್ಬಕ್ಕ
ಅವರು ಕೇವಲ ಒಬ್ಬ ರಾಣಿಯಲ್ಲ, ಒಂದು ಶಕ್ತಿ. ವಿದೇಶಿ ಆಕ್ರಮಣಕಾರರ ವಿರುದ್ಧ ಅಸಾಧಾರಣ ಧೈರ್ಯದಿಂದ ಹೋರಾಡಿದ ಮಹಿಳೆ. ಅವರು ಇಂದಿಗೂ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಅಬ್ಬಕ್ಕ ಅಟ್ 500 ಎಂಬ ಮಹತ್ವಕಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಕರ್ನಾಟಕ ರಾಜ್ಯ ಮಹಾವಿದ್ಯಾನಿಲಯ ಶಿಕ್ಷಕ ಸಂಘ KRMSS ಅವರ ಕಾರ್ಯ ನಿಜಕ್ಕೂ ಅಭಿನಂದನೀಯ. ಇಂಥ ಹಲವಾರು ಕಾರ್ಯಕ್ರಮಗಳು ಮೂಡಿ ಬಂದರೆ ಮಾತ್ರ ವೀರ ರಾಣಿ ಅಬ್ಬಕ್ಕನದಿರ್ಬೋದು ಅಥವಾ ಬೇರೆ ಬೇರೆ ಐತಿಹಾಸಿಕ ವೀರರ ಒಂದು ಕಾರ್ಯಕ್ರಮಗಳು ನಮಗೆ ಬೆಳಕಿಗೆ ಬರ್ತೇವೆ. ಖಂಡಿತ ಅಬ್ಬಕ್ಕನ ಇದರ ಮೊದಲು ನಾನು ಅಬ್ಬಕ್ಕನ ಹಬ್ಬಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ. 500 ಕಾರ್ಯಕ್ರಮಗಳನ್ನು ತಾವು ಮಾಡಿ ಇವತ್ತು ಇದರ ಸಮಾರೋಪವನ್ನು ಅವಳ ಹುಟ್ಟಿದ ಊರಲ್ಲೇ ಮಾಡಿದ್ದು ಖಂಡಿತ ಈ ಒಂದು ದೊಡ್ಡ ಕಾರ್ಯಕ್ರಮ ಅಂತೇಳಿ ನಾವು ಮಾಡ್ಬೋದು. ಇಂಥ ಒಂದು ಕಾರ್ಯಕ್ರಮಗಳು ಖಂಡಿತ ನಮ್ಮ ಶಿಕ್ಷಕರಿಂದ ಮೂಡಿ ಬಂದರೆ ಮಾತ್ರ ಮಕ್ಕಳಿಗೆ ಇರ್ಬೋದು ಅಥವಾ ಬೇರೆ ಬೇರೆ ಐತಿಹಾಸಿಕ ನಮ್ಮಂಥ ಹಿರಿಯರಿಗೆ ಈ ಒಂದು